ಎಡಿಟ್ ನಾನಲ್ಲ. ಯಾವ ಥರ ಇತ್ತು ಟ್ರೆಕ್ಕಿಂಗ್? ಚೆನ್ನಾಗಿರ್ಲಿಲ್ಲ. ನನ್ನ ಕಾಲು ಸೌದಾಯ್ತು, ಗಂಟ್ಲು ಅರ್ಧೋಯ್ತು. ಅಲ್ಲೋ ಬಟ್ ಕಾರ್ ತಗೋ ಬಂದ್ಬಿಡಿ ಹಿಂಗೆ. ಆದರೂ ತುಂಬ ಚೆನ್ನಾಗಿತ್ತು ನೇಚರು. ಸೊ ಈ ಸ್ಟೆಪ್ ಮೇಲೆಲ್ಲ ಬಂದಿತ್ತು ಕಾಫಿ ತೋಟ, ಜೊತೆಗೆ ಮಕ್ಕಳು. ನನ್ನ ಮಗ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲಪ್ಪ ಅಂತಿದ್ದ ನನ್ನ ಮಗ. ನಿಂತ್ಕೊಳ್ಳಲಿ ಸ್ವಲ್ಪ. ಏನೋ ಗರ್ಲ್ ಫ್ರೆಂಡ್ ಜೊತೆ ಯಾರನ್ನ ಬಂದಿದೆ, ಎಷ್ಟು ಚೆನ್ನಾಗಿರ್ತಿತ್ತು. ಹಾಯ್ ಹಲೋ ನಮಸ್ಕಾರ. ನಾವಿವಾಗ ಹೋಗ್ತಾ ಇರೋದು ಬೆಣ್ಣೆಕಲ್ ಗುಡ್ಡ ಅಂತ. ಇಲ್ಲಿ ಬಂಡೆಕಲ್ ಗುಡ್ಡ ಅಂತಾನು ಕರೀತಾರೆ. ನಾವು ಒಂದು 3 ಜನ ಹಿಂದೆ ಉಳ್ಕೊಂಡಿದ್ದೀವಿ, ಮುಂದೆ ಹೋಗಿದ್ದಾರೆ ಫ್ಯಾಮಿಲಿ ಎಲ್ಲ. ನಾವು ನಿಧಾನಕ್ಕೆ ಹಿಂದೆ ಹೋಗ್ತೀವಿ. ಎಷ್ಟು ಮೇಲ್ಗಡೆ ಬಂಡೆ ಇದೆ, ಆ ಪೀಕ್ ಮೇಲೆ ಹೋಗೋದು ಇವಾಗ. ಅಲ್ಲಿ ನೋಡ್ಬೋದು, ಆ ಸಂದಿಲ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗೋದು. ಎಷ್ಟು ದೂರ ಇದೆ ನೋಡ್ಬೋದು. ನೋಡಿ ನಮ್ಮ ಸುಧೀರನೂ ಇದ್ದಾನೆ. ಲಾಸ್ಟ್ ಟೈಮ್ ಕುಂದಾಪುರ ಟ್ರಿಪ್ಪಲ್ಲಿ ಸಿಕ್ಕಿದ್ರಲ್ಲ ಅವರು. ಇನ್ನೊಬ್ಬರು ನವೀನ್ ಅಂತ ಹೊಸಬ್ರು, ಫೋನಲ್ಲಿ ಬ್ಯುಸಿ ಅವರು. ನಾವಿರೋ ಜಾಗದಿಂದ ನಮ್ಮ ಗಾಡಿಯೆಲ್ಲ ಇಲ್ಲೇ ಯಾರ್ದೊಬ್ರು ಎಸ್ಟೇಟು. ಕಾಫಿದು ಸೀಡ್ಸ್ ಎಲ್ಲ ಒಣಗಿಸಾಕಿ ನೋಡಿ ಅಲ್ಲಿ ಹೆಂಗೆ ಮಾಡಿದ್ದಾರೆ. ಆಮೇಲೆ ಬಂದು ತೋರಿಸ್ತೀನಿ ಕಾಫಿ ಬೀಜ ಎಲ್ಲ. ಈ ಕಾಫಿದು ಸಿಪ್ಪೆ ಬಿಡಿಸೋದು ಮಿಷಿನ್ ಅನ್ಸುತ್ತೆ ಇದು, ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಆದರೆ ತಿಳಿಸ್ತೀನಿ. ಕಾಫಿ ಬೀಜಗಳೆಲ್ಲ ನೋಡಿ ಅಲ್ಲಿ ಪ್ರೋಸೆಸ್ ಆಗೋಕ್ಕೆ ಎಲ್ಲ ಇದೆ, ರೆಡಿ ಆಗಕ್ಕಿರೋದು ಇವೆಲ್ಲ. ಇಲ್ಲಿಂದ ಸದ್ಯಕ್ಕೆ 1.5 ಕಿಲೋಮೀಟ್ರ್ ಇದೆ. ನೋಡಿ ಅಲ್ಲಿ ನಮ್ಮ ಗಾಡಿ ಇಲ್ಲೇ ಎಸ್ಟೇಟ್ ಒಳಗಡೆ ನಿಲ್ಲಿಸಿರೋದು. ಇಲ್ಲಿಂದ ಮುಂದೆ ಕಾಲ್ದಾರಿ ಸಿಗುತ್ತೆ. ನಾವು ಹೋಗ್ಬೇಕಾಗಿರೋ ಜಾಗ ಅಲ್ಲಿದೆ ನೋಡಿ. ಆ ಜಾಗಕ್ಕೆ ಇವಾಗ ನಾವು ಹೋಗ್ಬೇಕು. ಸದ್ಯಕ್ಕೆ ಅದು ಪ್ರೈವೇಟ್ ಗಾಡಿಗಳು ಯಾರ್ದು ಅಲವಿಲ್ಲ ಇಲ್ಲಿ ಎಸ್ಟೇಟ್ ಅವರೆಲ್ಲ ಜೀಪ್ಗಳು ಓಡಾಡ್ತಿರುತ್ತೆ. ಒಂದು ಜೀಪ್ ಹೋದರೆ ಒಂದು ಜೀಪ್ ಬರೋಕ್ಕಾಗಲ್ಲ. ಅದರಿಂದ ಯಾರ್ದು ಪ್ರೈವೇಟ್ ಗಾಡಿಗಳಾಗಲಿ ಯಾರ್ದು ಅಲವಿಲ್ಲ. ಕೆಳಗಡೆ ಒಂದು ಪಾರ್ಕಿಂಗ್ ಸ್ಪಾಟ್ ಇದೆ, ಅಲ್ಲೇ ನಿಲ್ಲಿಸ್ಬರ್ಬೇಕು ಯಾರೇ ಬಂದ್ರೂ. ಬನ್ನಿ ಹೋಗೋಣ. ನೀವೇನಾರ ಗಾಡಿ ತಂದ್ರೆ ಅಲ್ಲೇ ಮೇನ್ ರೋಡಲ್ಲೇ ಪಾರ್ಕಿಂಗ್ ಇದೆ, ಪಾರ್ಕಿಂಗ್ ಹಾಕ್ಬಿಟ್ಟು ಒಳಗಡೆ ಬರಬೇಕಾಗುತ್ತೆ. ಈ ಒಂದು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಬಾಳೆಹೊನ್ನೂರಿಂದ 33 ಕಿಲೋಮೀಟರ್ ಆಗುತ್ತೆ, ಚಿಕ್ಕಮಗಳೂರಿಂದ 15 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿನಿಂದ 270 ಕಿಲೋಮೀಟರ್ಗಳು ಇರುತ್ತೆ. ಜೀಪ್ ಸರ್ವಿಸ್ ಕೂಡ ಇದೆ ಇಲ್ಲಿ. ಜೀಪಲ್ಲಿ ಹೋಗ್ತಾ ಇಲ್ಲ ನಾವು, ನಡ್ಕೊಂಡೇ ಹೋಗೋಣ ಅಂತ. ಈ ಬಂಡೆಕಲ್ ಬೆಟ್ಟಕ್ಕೆ ಯಾವುದೇ ಇತಿಹಾಸ ಇರಲ್ಲ. ಜನಗಳು ಹೋಗಿ 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 ಅದು ಟ್ರೆಕ್ಕಿಂಗ್ ಸ್ಪಾಟ್ ಆಗಿ ಬದಲಾಗಿದೆ. ಇದ್ರ ಸುತ್ತಮುತ್ತ ಇರೋದೆಲ್ಲ ಲೋಕಲ್ ಅಲ್ಲಿ ಇರುವಂತ ಜನರ ಕಾಫಿ ಎಸ್ಟೇಟ್ ಆಗಿರುತ್ತದೆ. ಈ ಬಂಡೆ ಸುತ್ತ ಇರೋದೆಲ್ಲ ಪ್ರೈವೇಟ್ ಎಸ್ಟೇಟ್, 360 ಡಿಗ್ರಿ ಬಂಡೆ ಕೆಳಗಡೆ ಇರೋದೆಲ್ಲ. ಇಲ್ಲಿಗೆ ಯಾವುದೇ ರೀತಿ ಗೈಡ್ ಇರಲ್ಲ, ಟ್ರೆಕ್ಕಿಂಗ್ ಫೀಸ್ ಇರಲ್ಲ, ಫಾರೆಸ್ಟ್ ಆಫೀಸರ್ ಇರಲ್ಲ. ಸುತ್ತ ಪ್ರೈವೇಟ್ ಜಾಗ ಇರೋದ್ರಿಂದ ಇಲ್ಲಿ ಯಾರು ತೊಂದ್ರೆನೂ ಇಲ್ಲ. ಟೂರಿಸ್ಟ್ ಪ್ಲೇಸ್ ಅಲ್ಲಿ ಕೆಲವೊಂದು ಜಾಗದಲ್ಲಿ ಈ ತರ ಪ್ಲೇಸ್ ಗಳಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ, ಕಾಸು ತಗೊಂಡು ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಬಿಡಲ್ಲ, ಗೇಟ್ ಹಾಕಿರ್ತಾರೆ. ಆತರ ಎಲ್ಲಾ ಕಡೆ ಇದ್ದೇ ಇರ್ತದೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ. ಈ ಪ್ಲೇಸ್ ಅಲ್ಲಿ ಆತರ ನನ್ಗೇನ್ ಕಾಣಿಸಿಲ್ಲ. ನೀವ್ ಯಾರ ಹೋದಾಗ ಆ ಮೇಂಟೆನೆನ್ಸ್ ಗೆ ಅಂತಾನು ಯಾರು ಏನು ಚಾರ್ಜ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಯಾವ್ದೇ ಟ್ರೆಕ್ಕಿಂಗ್ ಫೀಸ್ ಗಳು ಇರಲ್ಲ ಇಲ್ಲಿ. ಎಲ್ಲ ಕುತ್ಕೊಬಿಟ್ರಕ್ಕ, ಬನ್ನಿ ಹೋಗೋಣ. ಸದ್ಯಕ್ಕೆ ಒಂದು 3 ಜನ ಓವರ್ಟೇಕ್ ಮಾಡ್ತಾ ಇದೀವಿ ನಮ್ಮ ಟೀಮಲ್ಲಿ. ಇನ್ನೊಂದು 10 ಜನ ಮುಂದೆ ಹೋಗೋರೆ, ಅವರು ಸಿಗ್ತಾರ ನೋಡೋಣ. ನಾವು ಹೋಗಿ ಪಟ್ಟ ಬಂದ್ಬಿಡೋಣ. ಎಲ್ಲ ಇಲ್ಲ
ಇನ್ನೊಂದು 4 ಜನ ಇಲ್ಲೇ ನಿಂತು ಕೂತಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡು ಹೋಗೋಣ ನಮ್ಮ ಟೀಮ್ ಅವರು. ಸರ್ ಬರ್ತಾವ್ರೆ. ಸುಸ್ತಾಯ್ತಾ ಸರ್? ಏನಿಲ್ಲಪ್ಪ, ಏನಿರುತ್ತೆ ನಿಮ್ಮ ಯೂಟ್ಯೂಬಲ್ಲಿ ಸರ್? ಏನಿರುತ್ತೆ ನಿಮ್ಮ ಯೂಟ್ಯೂಬು? ಏನಿಲ್ಲ ಸರ್, ಮಾಮೂಲಿ ಟ್ರೆಕ್ಕಿಂಗ್ ವಿಡಿಯೋಗಳು ಅಪ್ಲೋಡ್. ಸ್ವಲ್ಪ ಹೊಟ್ಟೆ ಬಂದ್ಬಿಟ್ಟಿದೆಯಲ್ಲ ನಿಂಗೂ ನಮ್ಮ ಥರ. ಸುಸ್ತಾಗ್ತಾ ಇದೆಯಾ ಹತ್ತದು? ಸಾಹೇಬ್ರದ್ದೊಂದು ಹಿಡಿಕೋ ಹಂಗೆ ನಮ್ಮ ಹೊಟ್ಟೆ ಹಿಡಿಯೋದು ಅಂತದ. ಸರ್ ನಿಮ್ಮ ಹೆಸರು ಸರ್? ಪ್ರವೀಣ್ ಗೌಡ. ಸೊ ವನಪ್ಪನ ಆತ್ಮೀಯ ಒಳ್ಳೆ ಸ್ನೇಹಿತ. ವನಪ್ಪನ ಕೃಪಾ ಕಟಾಕ್ಷದಿಂದ ಈಗ ಬೆಟ್ಟ ಹತ್ತಿ ಬೆಳಗ್ಗೆ ಇನ್ನು ಯಾರು ಬರ್ತಾವ್ರೆ? ಮೇಡಮ್ ಬರ್ತಾವ್ರೆ. ಇಲ್ಲಿಗಲ್ಲ ಇದು ಮಾಡೋದು ಸರ್ ಜಾಸ್ತಿ. ಇಲ್ಲ ಬಂದ್ರು ಮುಂದೆ ಕಳಿಸ್ತೇನೆ ನಾನು. ಮುಂದೆ ಹೋಗಿರ್ತೀವಿ ಸರ್. ಎಸ್, ಇಲ್ಲೊಂದು 3 ಮೆಂಬರ್ನ ಓವರ್ಟೇಕ್ ಮಾಡ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಟೋಟಲಾಗಿ 6 ಜನ. ಇನ್ನೊಂದು 3-4 ಜನ ಮುಂದೆ ಹೋಗಿರ್ಬೇಕು. ಬನ್ನಿ ನೋಡೋಣ. ಯಾವುದೋ ಎಸ್ಟೇಟ್ಗೆ ಹೋಗುತ್ತೆ ಇದು. ಕಾಪಿ ಕುಯ್ಯಕ್ಕೆ ಹೋಗು. ರೆಸಾರ್ಟೆಲ್ಲ ಎಣ್ಣೆ ತೊಗೊಂಡ್ಬಿಟ್ಟು ಸರ್ಗೆ ಹೇಳಿ ಸರ್ಗೆ ಹೇಳ್ತೀನಿ ಸರ್, ಒಂದು ಬಾಟ್ಲು ಕೊಡ್ತೀವಿ ಸರ್ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಟು. ಏನ ಎಡಿಟು ನಾನಲ್ಲ. ಕುಮಾರ್ ಸರ್, ನಿಮ್ಮನ್ನು ತುಂಬ ನೆನೆಸ್ಕೊತಾವೆ ಸುಧೀರಾ. ಆಯ್ ಚಿಟ್ಟು, ಎಲ್ಲಿಗೆ ಬಂದಿದ್ಯಾ? ಹಾಂ, ಚಿಕ್ಕಮಂಗ್ಳೂರಿಗೆ. ಎಲ್ಲಿಗೆ ಬಂದಿರೋದು ನೀನು? ಬೆಟ್ಟ ಹತ್ತಕ್ಕ. ವಿಡಿಯೋ ಚೆನ್ನಾಗಿದೆ ಬೆಟ್ಟ. ಹಾಂ, ನಡಿ ಹತ್ತಣ. ಯಾರು ಎತ್ಕೋಬೇಕು ನಿನ್ನ? ಯಾರು ಎತ್ಕೋಬೇಕು ನಿಂಗೀಗ? ಅಭಿಯಣ್ಣನ? ಯಾರು ಅಭಿಯಣ್ಣ ತಾನೆ? ಎತ್ಕೋಬೇಕಾ? ಬಾ, ಕೈ ಇಟ್ಕೋ. ಬಾಯ್ತು. ಓಡ್ ಸುಧೀರ. ನೋಡಿ, ಈ ಥರ ದಾರಿಗಳಿರುತ್ತೆ. ಅಲ್ಲಲ್ಲಿ ಹಾಕಿರ್ತಾರೆ ವೇಟು ಬೆಣ್ಕಲ್ ಗುಡ್ಡ ಅಂತ. ಈ ಥರ ಟ್ರೆಕ್ಕಿಂಗ್ ಬರೋರು ನೋಡಿ, ಪ್ಲ್ಯಾಸ್ಟಿಕ್ಗಳು ನೋಡಿ ಎಲ್ಲ ಎಲ್ಲೊಂದರಲ್ಲಿ ಎಸ್ತವ್ರೆ. ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ ಈ ಥರ ಪ್ಲೇಸಿಗೆ ಬಂದಾಗ. ನೀವು ಯಾವತ್ತೋ ಒಂದಿನ ಬಂದು ಗಲೀಜು ಮಾಡೋಗ್ತೀರ. ಆದರೆ ಈ ಲೋಕಲಲ್ಲಿರೋರು ಎಷ್ಟು ಅಂತ ತಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಹಸುಗಳಾಗಲಿ ಪ್ರಾಣಿ ಪಕ್ಷಿಗಳು ಮೇಯ್ತಾ ಇರುತ್ತೆ. ಪ್ಲ್ಯಾಸ್ಟಿಕ್ಗಳು ಹತ್ರ ಹೊಟ್ಟೆಲಿ ಕರಗಲ್ಲ. ಅದರಿಂದ ಪ್ಲ್ಯಾಸ್ಟಿಕ್ ತರೋದನ್ನ ತಂದರೆ ಇಲ್ಲಿ ಬಿಸಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಿ ತನಕ ಬಂದಿದ್ದು ಒಂಥರ ಗಿಡ ಮರದ ಮಧ್ಯೆ ಇರುತ್ತೆ, ಬಂದಿರ್ತೀವಿ. ಆದರೆ ಇಲ್ಲಿಂದ ನಮಗೆ ಸಿಗೋದು ಪೂರ್ತಿ ಓಪನ್ ಏರಿಯಾ ನೋಡ್ಬೋದು. ಇಲ್ಲಿಂದ ಪೂರ್ತಿ ಓಪನ್ ಏರಿಯಾ, ಫುಲ್ಲು ಬಿಸಿಲು. ಟೈಮ್ ಎಷ್ಟಾಗೈತೆ? 11 ಗಂಟೆ ಆಗಿದೆ. 12? ಎಸ್, 12 ಗಂಟೆ ಆಗಿದೆ. ಬಿಸಿಲು ನೋಡಿ ಫುಲ್ಲು ಹೊಡಿತಾ ಇದೆ ಬಿಸಿಲು ಮಾತ್ರ. ರಜದ ದಿನ ಆಗಿರೋದ್ರಿಂದ ಸ್ವಲ್ಪ ಜನನೂ ಜಾಸ್ತಿ ಇರ್ತಾರೆ. ಬಂದೇ ಬಿಟ್ವಾ? ಇಲ್ಲ, ಇದೆ ಅನಿಸುತ್ತೆ. ಇಲ್ಲಿ ಕೂತಾರಲ್ಲ ಎಲ್ಲ. ಸರ್, ನಾವು ಬರೋಕ್ಕೂ ಮುಂಚೆನೇ ಬಂದು ತಲುಪಿಟ್ಟವ್ರು ಆಗಲೇ. ಹಾಯ್ ಸಿದ್ಧಾಂತ್. ಏನು ಬ್ಲಾಗ್ ಮಾಡ್ತಾ ಇದ್ದೀವಿ? ಎಸ್. ಹೇಗಿತ್ತು ಟ್ರೆಕ್ಕಿಂಗ್? ತುಂಬ ಚೆನ್ನಾಗಿತ್ತು. ಎಲ್ಲಿಗೆ ಬಂದಿರೋದು ನೀವು ಇವಾಗ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಲ್ಲ, ಈ ಪಾಯಿಂಟ್ ಹೆಸರೇನು? ಬೆಟ್ಟ ಪಾಯಿಂಟ್. ಬೆಟ್ಟ ಪಾಯಿಂಟಾ?
ಹೌದು. ಅಲ್ಲ ಏನ್ ನಮ್ಗೆ ಬೆಣ್ಣೆಕಲ್ಲು. ಆಯ್ತು. ಏನ್ ಬೆವರಿದ್ದೀರಾ? ಹಾಂ ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮಾ? ಫುಲ್ಲು ಫಸ್ಟ್ ಟೈಮು. ಇವರು ನಿಮ್ಮ ಹೆಸರು? ಹೆಸರೇನು? ದೀಪು, ಹೇಗಿತ್ತು ಟ್ರೆಕ್ಕಿಂಗು? ಫುಲ್ಲು ಸುಸ್ತಾಗೋಗಿದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಏನ್ ಬ್ಲಾಗ್ ಮಾಡ್ತಾ ಇದ್ದೀರಾ? ಎಸ್ ಹೌದು. ಚಾಕ್ಲೇಟ್ ಬೇಕಾ? ಚಾಕ್ಲೇಟು ಕೊಡಿ. ಇದೆಯಾ? ಎಸ್ ಇದೆ. ಕೊಡಿ. ಯಾವ ಚಾಕ್ಲೇಟ್ ಬೇಕು? ಯಾವ್ದೋ ಒಂದು ಕೊಡಿ. ಯಾವ್ದಿದೆಯೋ ಅದು ಕೊಡಿ. ಜೀರಿಗೆ ಐತೆ. ಹೂ ಸ್ವೀಟ್ ಜೀರಿಗೆ. ತೋರಿಸಿ ಕೊಡಿ ಅಣ್ಣ. ಚೇತು ನಾನು ಹಿಡ್ಕೊಂತೀನಿ. ಕೊಡಿ ಪ್ಲೀಸ್ ನಾನು ಹಿಡ್ಕೊಂತೀನಿ. ಹಾಂ ಇವಾಗ ಬಂದೆ. ಕೊಡಿ ಇದು. ವಿದ್ಯಾಕ ಬರ್ತಾವ್ರೆ. ಹಾಂ ಯಾವ ಥರ ಆಯಿತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸು? ಹಾ? ನಾಚ್ಕೊತಾವ್ರೆ. ವೈಷ್ಣವಿ ಏನು ಇಲ್ಲಿ ಬಂದು ಕುತ್ಕೊಬಿಟ್ಟಿದ್ಯಾ? ಹಲೋ ಏನು ಯಾವ ಥರ ಇತ್ತು ಟ್ರೆಕ್ಕಿಂಗ್? ಚೆನ್ನಾಗಿರ್ಲಿಲ್ಲ. ಹಾಂ ಜೋರಾಗಿ ಹೇಳು. ಚೆನ್ನಾಗಿರ್ಲಿಲ್ಲ. ಯಾಕೆ ಏನಾಯ್ತು? ನನ್ನ ಕಾಲು ಸೌದಾಯ್ತು. ಗಂಟ್ಲು ಅರ್ಧೋಯ್ತಾ? ನಿಮ್ದು ಬೇಡ 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 ಬೇಡ. ಹಾಂ ಹೇಗಿತ್ತು ಸರ್ ನಿಮ್ಮದು? ಮುಟ್ಬೇಡಿ. ಯಾವ ಥರ ಇತ್ತು? ಮಾತಾಡಬೇಕು. ಇದಾ ಆಮೇಲೆ ಕೊಡ್ತೀನಿ ಲಾಸ್ಟಲ್ಲಿ. ಚಾಕ್ಲೇಟ್ ಬೇಕಾ? ಹಾಂ ಬೇಕಾ? ಶುಗರಾ? ಈಗ ಇಷ್ಟೊತ್ತು ಅದೇ ವ್ಯೂ ಪಾಯಿಂಟ್ ಅಂದ್ಕೊಂಡಿದ್ವಿ. ನೋಡಿದ್ರೆ ಅದಲ್ಲ, ಇನ್ನೂ ಮೇಲೆ ಹೋಗ್ಬೇಕು ಇನ್ನೊಂದು ವ್ಯೂ ಪಾಯಿಂಟ್ಗೆ. ಬನ್ನಿ ಹೋಣ. ಇಲ್ಲ ಆಗಲೇ ಅಲ್ಲಿ ಕೂತಿದ್ವಲ್ಲ ಅದನ್ನೇ ವ್ಯೂ ಪಾಯಿಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಮೇಲ್ಗಡೆ ಇರೋದು ನೋಡೇ ಇಲ್ಲ ನಾವು. ನಾನು ದೊಡ್ಡಬಳ್ಳಾಪುರದತ್ತಿ ಯಾವುದೋ ಒಂದು ಹೋಮ್ ಸ್ಟೇಗೆ ಹೋಗಿದ್ದೆ ಅವನಪ್ಪ. ನಮ್ಮೆಲ್ಲ ಮುದ್ದೇನಹಳ್ಳಿ ಬಾಯ್ಸು. ನಮ್ಮ ವಿಜಯ್ ಬರ್ತಾನ? ಇಲ್ಲ ಬಂದಿದ್ದ. ಓಹೋ ಗಾಡಿ ಎಲ್ಲ ಚೆಕ್ ಡ್ಯಾಮ್ ಹಿಂಗೆ ನಿಂತವೆ. ಬೋಗಿ ಮುಂದ್ಕೋಯ್ತೀವಿ, ಫೋಟೋ ಹೊಡಿತವ್ರ. ಹಾಂ ಹತ್ಬಿಟ್ಟವ್ರು ಸಿದ್ದು. ಹಾಂ ನಡೀರಿ ಹೋಗೋಣ. ಹುಷಾರಾಗಿ ಹೋಗ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಂಡಿವಿ. ಇಬ್ರು ಹತ್ಬಿಟ್ಟವ್ರೆ. ಸಿದ್ದು ದರ್ಶು ಇಬ್ರು ಹತ್ಬಿಟ್ಟವ್ರೆ. ನೋಡಿ ನಮ್ಮ ಸಿದ್ಧಾಂತ ಫಸ್ಟ್ ಬಂದಿದ್ದು ಬೆಣ್ಣೆಕಲ್ಲು ಬೆಟ್ಟಕ್ಕೆ. ನಮ್ಮನ್ನೆಲ್ಲರನ್ನು ಬಿಟ್ಟು ನಮ್ಮ ಸಿದ್ಧಾಂತ ಫಸ್ಟು. ಸೆಕೆಂಡ್ ಯಾರು? ಯಶಸ್ಸು. ಆಮೇಲೆ ವೈಷ್ಣವಿ ಗ್ರೇಟ್. ಇವಳು ಈ ಅಣ್ಣ ದರ್ಶನನ. ವೈಷ್ಣವಿ ಬರೋಣ. ದಿವಿಷಾ. ಯಾವ ಸರ್? ಅದೇ ಅತಿ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ. ಇದೆ ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಮುಳ್ಳಯ್ಯನಗಿರಿ ಪೀಕು. ಪಕ್ಕದಲ್ಲಿ ಬಾವಣಗೆರೆ. ಹಿಂದ್ಗಡೆನೂ ಹತ್ರ ಪಕ್ಕಕ್ಕೆ ಹಿಂಗೆ ಬರುತ್ತೆ ನೋಡಿ. ಓಕೆ ಅದು ಬಾವಣಗೆರೆ. ಇವತ್ತೆಲ್ಲ ಅಲ್ಲಿ ಇದು ಶೋಭಾಯಾತ್ರೆ ಜಾತ್ರೆ ಅವೆಲ್ಲ ಮಾಲೆ ಹಾಕಿರೋದೆಲ್ಲ ಅಲ್ಲೇ. ಓಕೆ. ಚಿಕ್ಕಮಂಗ್ಳೂರು ಫುಲ್ಲು ಪೊಲೀಸ್ ಅವರು. ದತ್ತ ಯಾತ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಅಲ್ಲಿಂದ ಬಂದರೆ ಮುಳ್ಳಯ್ಯನಗಿರಿ ಕವರ್ ಆಗುತ್ತೆ. ಫುಲ್ಲು ಚಿಕ್ಕಮಂಗ್ಳೂರು ಫುಲ್ಲು ಕಾಣುತ್ತೆ. ಓಯ್ ಎಲ್ಲ ಹೋಯ್ತಾ ಇದ್ದೀರಾ? ಅಲ್ಲಿ ಹೋಗ್ಬಿಟ್ಟು ಕಾರ್ ತಗೋ ಬಂದ್ಬಿಡಿ ಹಿಂಗೆ. ಗಾಳಿ ಹಾಂ ಓಕೆ. ಏನು ಹೇಳ್ತೀಯ ಹೇಳು ಮಾಡ. ಮುಟ್ಬೇಡ ಇಲ್ಲಿ. ಥ್ಯಾಂಕ್ಸ್ ಫಾರ್ ಪ್ರವೀಣ್ ಗೌಡ ಅಂಕಲ್. And the brave girl Vaishnavi, she has made it to the top, and you are the smallest girl in our team, and we are very proud of you.
ಓಕೆ ಯು ಆರ್ ದ ಸೆಕೆಂಡ್ ಸ್ಮಾಲೆಸ್ಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಸಿದ್ದು, ನಿನ್ ಜೊತೆ ಬಿದ್ದಂತೂ ತುಂಬಾ ಚೆನ್ನಾಗಿತ್ತು. ನೀನು ತುಂಬಾ ಫಾಸ್ಟ್ ಆಗಿ ಬಂದೆ. ಯು ಆರ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಸುಸ್ತಾಯ್ತಾ? ಸುಸ್ತು ಸ್ವಲ್ಪ ಆಯ್ತು. ಸೊ ಇಟ್ಸ್ ಓಕೆ. ಆದ್ರೂ ತುಂಬಾ ಚೆನ್ನಾಗಿತ್ತು ನೇಚರು. ಸೊ ಈ ಸ್ಟೆಪ್ ಮೇಲೆಲ್ಲ ಬಂದಿದ್ದು ಕಾಫಿ ತೋಟ, ಜೊತೆಗೆ ಮಕ್ಕಳು, ನನ್ನ ಮಗ. ನಿನಗೇನು ಮಾಡಕ್ ಕೆಲಸ ಇಲ್ಲಪ್ಪ ಅಂತಿದ್ದ ನನ್ನ ಮಗ. ವೆರಿ ನೈಸ್. ಇವಾಗ ಹೆಂಗ ಅನಿಸ್ತಾ ಇದೆ? ಎಂತ ವ್ಯೂ, ತಣ್ಣನೆಯ ಗಾಳಿ, ವ್ಯೂ ಎಲ್ಲ ನೋಡಿ ಹೆಂಗ್ ಕಾಣುತ್ತೆ. ಸುತ್ತಲೂ ಬೆಟ್ಟಗಳು ಹೆಂಗ್ ಕಾಣಿಸುತ್ತೆ. ನನಗೂ ಆಗಿದೆ. ಎಂಜಾಯ್ ಮಾಡಿದ್ರೆ ಚಿಕ್ಕಮಂಗ್ಳೂರು? ಎಸ್, ಸೂಪರ್ ಎಂಜಾಯ್. ಹತ್ತಿದೆಲ್ಲ ಸುಸ್ತಾಯ್ತಾ? ನನ್ನ ಮಗ ತುಂಬಾ ಕೇಳ್ಕೊತಾ ಇದ್ದ ಸ್ನೋ ಅಂತ. ಅವ್ನು ಕೇಳಬೇಕು. ಈ ಕ್ಲೌಡ್ಸ್ ಕರ್ಕೊಂಬಂದಿದ್ದೀನಿ, ಸ್ನೋಕ್ಕಿಂತ ಒಂದು ಮೇಲ್ಗಡೆ ಕರ್ಕೊಂಬಂದಿದ್ದೀನಿ. ಅವ್ನಿಗೆ ಏನು ಅನಿಸ್ತಿದ್ಯೋ ಗೊತ್ತಾಗ್ತಾ ಇಲ್ಲ. ಹಲೋ ಮಿಸ್ಟರ್ ತಿಮೂಸ್, ವಾಟ್ ಡು ಯು ಫೀಲ್ ಅಬೌಟ್ ದಿಸ್ ಟ್ರಿಪ್? Nothing, it is very nice. Okay, how did you like it? Always I love to be with my son. I'm very happy. Now how are you? How is the view and all? I'm just How was the feeling food? I'm just. How was the food? Food is also too good, great. Okay. ಹೆಂಗಿತ್ತು? ಹೇಳಿ, ಎಕ್ಸ್ಪ್ರೆಸ್ ಯುವರ್ ವರ್ಡ್ಸ್. Huh? ಎಕ್ಸ್ಪ್ರೆಸ್ ಯುವರ್ ವರ್ಡ್ಸ್. Nice. But we had to. Was it tiring? Yeah, it was very tiring. It was the best experience. How are you feeling now? Nice. You? Feeling relieved that I don't have to walk anymore. You have to go down. I know. So, ನಿಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ರೆ ಹೆಂಗಿರ್ತಾ ಇತ್ತು? ಇವಾಗ ಹೆಂಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ. ಊಟ ಎಲ್ಲ ಚೆನ್ನಾಗಿದ್ದಾ? ಚೆನ್ನಾಗಿತ್ತು. ಏನು ಇಷ್ಟ ಇದೆ ಪುಟ ನಿನಗೆ? The wind. ಹಾ? The wind. ದ ವಿಂಡ್. ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಯಾರನ್ನ ಇದಾರೆ? ನಿಮ್ಮ ಬಾಯ್ ಫ್ರೆಂಡ್ಸ್ ಯಾರು ಇಲ್ವಾ? ಓಕೆ ಫೈನ್. ಹಾಂ, ನೋಡ ಅಂಕಲ್ ಇನ್ನೂ ಗರ್ಲ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ನಿಂತ್ಕೊಳ್ಳಲಿ ಸ್ವಲ್ಪ. ಏನೋ ಗರ್ಲ್ ಫ್ರೆಂಡ್ ಜೊತೆ ಯಾರನ್ನ ಬಂದಿದೆ, ಎಷ್ಟು ಚೆನ್ನಾಗಿರ್ತಿದ್ರು. ಏನು ಬರೀ ಗರ್ಲ್ ಫ್ರೆಂಡ್ಸ್ ಸುಮ್ಮನೆ ನಾಟಕ ಹೊಡಿತದೆ. ಸುಮ್ಮನೆ ಇರ್ತಾರೆ. ನ್ಯೂ ಬ್ಲಾಗರ್ ಈಸ್ ವಿತ್ ಅಸ್, ಮಿಸ್ಟರ್ ಹವಿ. ಏನ್ ಅನಿಸ್ತಾ ಇದೆಯಪ್ಪ ಅಭಿ, ಚಿಕ್ಕಮಂಗ್ಳೂರು? ಚೆನ್ನಾಗಿದೆ ಸರ್. ರಾತ್ರಿ ಎಲ್ಲ ಚಳಿ ಇರ್ತದೆ, ಬೆಳಿಗ್ಗೆ ಎಲ್ಲ ಬಿಸಿಲು ಇರುತ್ತೆ. ಹಾ, ಸಿಕ್ಕಾಪಟ್ಟೆ ಬಿಸಿಲು ಇವಾಗ. ಹೌದಾ? ಗಾಳಿನೂ ಬರ್ತಾ ಇದೆ, ಚೆನ್ನಾಗಿದೆ. ಸ್ವಲ್ಪ ಮೇಲ್ಗಡೆ ಇರೋದಕ್ಕೆ, ಸ್ವಲ್ಪ ಹೈಟಲ್ಲಿ ಇರೋದಕ್ಕೆ ಚೆನ್ನಾಗಿದೆ ಸರ್. ಓಕೆ. ನೀನು ಮದುವೆ ಆದ್ಮೇಲೆ ಇಲ್ಲಿ ಕರ್ಕೊ ಬರ್ತಾ ಇದೆಯಾ? ಕರ್ಕೊ ಬರ್ತೀನಿ ಸರ್. ಇಲ್ಲಿ ನೋಡ್ತಾ ಇದೀರಲ್ಲ, ಈ ಜಾಗದಲ್ಲೇ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ, ಹೋಮ್ ಸ್ಟೇ ಹತ್ರನೇ ಅಲ್ಲೆಲ್ಲ ಕಾಫಿ ಬೀಜ ಒಣಗಾಕಿದ ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಿರೋ ಟ್ರೆಕ್ಕಿಂಗ್ ನ. ಅಲ್ಲಿಂದ ಮುಂದೆ ಬಂದು ಈ ದಾರಿ ಕಾಣ್ತಿದೆ ನೋಡಿ, ಈ ದಾರಿ ಹಿಡ್ಕೊಂಡು ಹಿಂಗೆ ಬಂದಿ ಹಿಂಗ್ ಸುತ್ತ ಹಾಕೊಂಡು ಇಲ್ಲಿಂದ ಹತ್ತಿ ಹಿಂಗ್ ಮೇಲ್ಗಡೆ ಬಂದಿದೀವಿ. ವ್ಯೂ ಅಂತೂ ಸೂಪರ್ ಆಗಿದೆ. ಬಂಡೆಕಲ್ ಬೆಟ್ಟ ಇಲ್ಲ ಬೆಣೆಕಲ್ ಬೆಟ್ಟನು ಅಂತಾರೆ. ನಮ್ಮ ಎದುರುಗಡೆ ಕಾಣ್ತಿರೋ ಮುಳ್ಳಯ್ಯನಗಿರಿ ಅಂತೂ ಇಲ್ಲಿಂದ ತುಂಬಾ ಚಿಕ್ಕದಾಗೆ ಕಾಣ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಪೀಕ್ ಅದೇನೆ. ಇಲ್ಲಿಂದ ಹೊರಡೋ ಸಮಯ. ಬಂದಿರೋದ್ರಲ್ಲಿ ಇವರಿಬ್ರು ಚಿಕ್ಕವರು ಆರಾಮಾಗಿ ಹತ್ತಿದ್ದಾರೆ. ಎಷ್ಟನೇ ಸತಿ ಬಂದಿರೋದು ನೀವು? ಎಷ್ಟನೇ ಸತಿ ಬಂದಿರೋದು ನೀವು ಇಲ್ಲಿಗೆ? ಬಂದ್ರು ಹೇಳಿದ ಮಾತು ಕೇಳ್ಬೇಕು. ಒಬ್ರು ಯಾರ ಬನ್ನಿ ಹೋಗ ಅಲ್ಲಿ ಅಂಕಲ್ ಜೊತೆ ಒಬ್ರು ಇಟ್ಕೊಳಕಾಯ್ತಿತ್ತಾ? ಇರ್ಲಿ, ನಾನು ಹೋಗ. ಹಂಗಿಳಿ ಬೇಡ, ಅಲ್ಲಿ ಇಳಿರಿ. ಇಲ್ಲ ಈ ಕಡೆ ಇಳಿರಿ. ಬರ್ಲಿ ಅವರು ಎಲ್ಲ
ಇಳಿತಾ ಇದೀವಿ ಬೆಟ್ಟ. ನಮ್ಮ ಗಂಗರಾಜು ನಾದ್ನಿ ಕೈ ಹಿಡ್ಕೋಬೇಕು. ಸಿದ್ಧಾರ್ಥ ಹಂಗೆ ಹೇಳಿ, ನಿಧಾನ ನಿಧಾನ. ನಿಧಾನಕ್ಕೆ ಇಳಿ ಆರಾಮಾಗಿ. ಕೈ ಕೊಡು ಬಾ, ನಿಂತ್ಕೋ ಆಯ್ತಾ. ಅವಳು ಜಾರ್ ಬಿಡ್ತಿದ್ರೆ ಸೇಫ್ ಗೊತ್ತಾ, ನಿಂತ್ಕೊಂಡಿದ್ರೆ ಮುಂದೆ ಮುಗುರಿಸ್ತೀಯ. ಹಾಂ ಮೆತ್ತಗೆ ಓಡಂಗಿಲ್ಲ. ಬಾ ಬಾ. ಅದು ವಯಸ್ಸಾದ್ರೆ ಸ್ವಲ್ಪ ಧೈರ್ಯ ಕಮ್ಮಿ ಆಗ್ತದೆ. ಎಲ್ಲ ಆಯ್ತಪ್ಪ, ಇವ್ರು ಇನ್ನೂ ಇಲ್ಲಿ ಬರ್ತಾವ್ರೆ. ಸದ್ಯಕ್ಕೆ ನಮ್ಮದು ಎಲ್ಲ ಟ್ರೆಕ್ಕಿಂಗ್ ಆಯ್ತು. ವೈಷ್ಣವಿ ಸುಸ್ತಾಗ್ಬಿಟ್ಟು ಚೆನ್ನಾಗಿತ್ತಾ? ಅವಳು ಮೇಲೆ ಹೋದ್ಮೇಲೆ ಖುಷಿ ಆಗ್ಬಿಟ್ಟು ಅವಳಗ್ ಭಯ, ಗಾಳಿ ಗಾಳಿ ಮೇಲಕ್ಕೆ ಬರ್ತೀನಿ ಅಂತ. ಇವಳು ಜುಟ್ಟು ಇಟ್ಕೊಂಡಿರೋದು ನೋಡ್ಬೇಕು, ಸಾಕಾಗಿದೆ. ಇವಳು ಇಳಿಬೇಕಾರೆ ಬಂದ್ಬಿಟ್ಟವಳೆ, ಭಯ ಆಗೋಯ್ತು ಸ್ಪಾಟಲ್ಲಿ. ಜುಟ್ಟು ಇಟ್ಕೊಂಡ್ಬಿಟ್ಟ ಬೇಡ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಹತ್ಬಿಡ್ಬೋದು, ಇಳಿಬೇಕಾರೆ ಸ್ಲಿಪ್ ಆಗುತ್ತೆ, ಭಯ ಬೀಳ್ತಾರೆ ಜಾಸ್ತಿ. ವಿದ್ಯೆ ಮಾತ್ರ ಸೂಪರ್ ಆಗುತ್ತೆ. ಇಳಿಬೇಕಾದ್ರೆ ಕೂತ್ಕೊಂಡು ಹೌದು, ಇದು ಚೆನ್ನಾಗಿ ಬರುತ್ತೆ ಕಂಟೆಂಟು. ಮತ್ತೆ ಮಕ್ಕ ಮುಚ್ಕೊಂಡ್ರು ಅವರು. ಇವಾಗ ಜೋಶಲ್ಲಿ ಬಂದರು. ಚಿಟ್ಟು ಹತ್ತದಾ ಬೆಟ್ಟ? ಅವರಪ್ಪನೇ ಬಿಟ್ಟಿಲ್ಲ, ಇಲ್ಲಾಂದ್ರೆ ಮೇಲೆಗೂ ಹತ್ ಬಿಡ್ತಾ ಇದ್ದ. ಚಿಟ್ಟು ಇನ್ನೊಂದ್ಸಲ ಎತ್ತೋಣ. ಸಾಕಾ? ಬೆಟ್ಟಕ್ಕೆ ಹೋಗೋಣ. ಜೀಪ್ ಸರ್ವಿಸು ಐತೆ, ಎಷ್ಟು ತಗೋತಾರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಇವಾಗ ಕೆಳಿತಾ ಇದ್ದೀವಿ. ಸುಮಾರು ಜನ ಮೇಲ್ಗಡೆ ಹತ್ತುತ್ತಾ ಇದ್ದಾರೆ. ಎಲ್ಲ ಕಾಲೇಜ್ ಹುಡುಗರು ಅವ್ರ ಇದ್ರೆ ಬಂದಿರೋದು, ರಜಾ ಇರೋದ್ರಿಂದ. ಅಲ್ಲೇ ಕಾರ್ ಹತ್ರ ಬಂದ್ವಲ್ಲ, ಇಲ್ಲ ಕಾರ್ ಇರೋದು. ನಾವು ಬೆಣ್ಣೆಕಲ್ ಬೆಟ್ಟ ಪೀಕಿಗೆ ಹೋದಾಗ ಮಾತ್ರ ಏನು ಅಷ್ಟೊಂದು ಜನ ಇರಲಿಲ್ಲ. ಒಂದು 50 ಜನ ಇದ್ರೆ ಹೆಚ್ಚೆಚ್ಚು. ಆದ್ರೆ ಕೆಳಿಯೋ ಟೈಮಲ್ಲಿ ಇನ್ನೇನು ನಮ್ಮ ಟ್ರಕ್ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ಕಾಲೇಜ್ ಹುಡುಗರು ಎಂಟ್ರಿ ಕೊಟ್ರು. ಒಂದು ಸುಮಾರು 200-250 ಜನ ಎಂಟ್ರಿ ಕೊಟ್ರು. ಕೇರಳ ಇಂದ ಬಂದಿರ್ತಕ್ಕಂಥ ಒಂದು ಕಾಲೇಜ್ ಹುಡುಗರು ಆಗಿರ್ತಾರೆ. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೂರಿಸ್ಟ್ ಕೂಡ ಜನರು ಜಾಸ್ತಿ ಇದ್ರು. ಇವಾಗ ಬೆಟ್ಟದಿಂದ ಹತ್ತಿ ಬಂದಿರೋದು. ಅಲ್ಲಿಂದ ಬಂದರೆ 1.2 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲಿ ಯಾರ್ದು ಸಾರ್ ಫ್ರೆಂಡ್ ಯಾರ್ದು ಎಸ್ಟೇಟ್ ಮನೆ. ನಮ್ಮ ಕಾರ್ಗಳೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದು. ಯಾರು ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಯಾರು ಹೊರಗಡೆಯಿಂದ ಜಾಸ್ತಿ ಜನ ಬರೋಂಗಿಲ್ಲ. ಇಲ್ಲಿಂದ ಅಲ್ಲಿ ನೀವು ಯಾರು ಬರಬೇಕು ಅಂದರೆ ಲೋಕಲ್ ಅವ್ರ ಪರ್ಮಿಷನ್ ತೊಗೊಂಡು ಇಂಥ ಜಾಗದಲ್ಲಿ ನಿಲ್ಲಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲಿ ಮೇನ್ ರೋಡ್ ಎಂಟ್ರೆನ್ಸಲ್ಲೇ ಒಂದು ಪಾರ್ಕಿಂಗ್ದು ಪಾಯಿಂಟ್ ಇದೆ, ಅಲ್ಲಿ ನಿಲ್ಲಿಸ್ಕೋಬೇಕಾಗುತ್ತೆ. ಕಾರ್ ಪಾರ್ಕಿಂಗಲ್ಲಿ ಬರ್ತಾರೆ ಬಂದರು. ಇಲ್ಲಿಗೆ ನಮ್ಮ ಬಂಡೆಕಲ್ಲು ಬೆಟ್ಟ ಇಲ್ಲ ಬೆಣ್ಣೆಕಲ್ ಬೆಟ್ಟ ಟ್ರೆಕ್ಕಿಂಗ್ ಮುಗಿದಿದೆ. ನಮಗಂತೂ ತುಂಬಾ ಖುಷಿಯಾಗಿದೆ. ನೀವು ಯಾರ ಈ ತರ ಟ್ರೆಕ್ಕಿಂಗ್ ಬಂದ್ರೆ ಪರಿಸರನ ಕಾಳಜಿ ಸ್ವಲ್ಪ ವಹಿಸ್ರಿ. ಪ್ಲಾಸ್ಟಿಕ್ ತರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹೀಗೆ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಊರ ಹೆಸರು ಕಮೆಂಟ್ ಮಾಡಿದ್ರೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋ ಮಾಹಿತಿ ನಮಗೂ ಸಿಗುತ್ತೆ.
ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.